ದೆಹಲಿಯಲ್ಲಿ ಇದೀಗ ರಾಜ್ಯ ರಾಜಕೀಯ ಭವಿಷ್ಯದ ಚರ್ಚೆ ಜೋರಾಗಿದೆ. ಸಿಎಂ ಆಪ್ತರಿಂದ ಬ್ಯಾಕ್ ಟು ಬ್ಯಾಕ್ ಹೈ ನಾಯಕರ ಭೇಟಿ. ದೆಹಲಿಯಲ್ಲಿ ರಾಜ್ಯ ರಾಜಕೀಯ ಭವಿಷ್ಯದ ಚರ್ಚೆ. ಬ್ಯಾಕ್ ಟು ಬ್ಯಾಕ್ ಸಿಎಂ ಆಪ್ತರಿಂದ ಹೈಕಮಾಂಡ್ ನಾಯಕರ ಭೇಟಿ ಆಗ್ತಾ ಇದೆ. ಸತೀಶ್ ಆಯ್ತು, ಮಹದೇವಪ್ಪ ಆಯ್ತು, ಈಗ ಮುನಿಯಪ್ಪ ಸರದಿ. ಕೆಸಿ ವೇಣುಗೋಪಾಲ್ ಭೇಟಿ ಮಾಡಿದ ಕೆಎಚ್ ಮುನಿಯಪ್ಪ. ರಾಷ್ಟ್ರ ರಾಜಧಾನಿಯಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾ? ಸಿದ್ದು ಆಪ್ತರ ಭೇಟಿ ಹಿಂದಿದೆ ಮಾಸ್ಟರ್ ರಣತಂತ್ರ. ಸಿದ್ದರಾಮಯ್ಯ ಪ್ಲಾನ್ ಮಾಡಿಯೇ ಆಪ್ತರನ್ನ ಕಳಿಸಿದ್ರ? ಅಶ್ವಮೇಘ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ದೆಹಲಿಯಲ್ಲಿ ರಾಜ್ಯ ರಾಜಕೀಯ ಭವಿಷ್ಯದ ಚರ್ಚೆ ನಡೀತಾ ಇದೆ. ಒಂದು ಕಡೆ ಬ್ಯಾಕ್ ಟು ಬ್ಯಾಕ್ ಸಿಎಂ ಆಪ್ತರ ಭೇಟಿ ಆಗ್ತಾ ಇದೆ, ಹೈಕಮಾಂಡ್ ಭೇಟಿ. ಸತೀಶ್ ಜಾರಕಿಹೊಳಿ ಆಯ್ತು, ಮಹದೇವಪ್ಪ ಆಯ್ತು, ಇದೀಗ ಮುನಿಯಪ್ಪ ಸರದಿ. ಕೆಸಿ ವೇಣುಗೋಪಾಲ್ ಭೇಟಿ ಮಾಡಿದ್ದಾರೆ. ಕೆಎಚ್ ಮುನಿಯಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಇದ್ರ ಹಿಂದೆ ಮಾಸ್ಟರ್ ರಣತಂತ್ರ ಏನಾದ್ರೂ ಇದೆಯಾ ಅಂತ ನೋಡೋದಾದ್ರೆ, ಅಂದ್ರೆ ಈಗಿರುವಂತ ಪೀಕ್ ಟೈಮ್ ಇದೆಯಲ್ಲ, ಈ ಟೈಮಲ್ಲಿ ಈ ಸಿಚುವೇಶನ್ ಅಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಇನ್ನು ಯಾವ ಕಾರಣಕ್ಕೆ ಮಾಡ್ತಾರೆ? ಕೆಎಚ್ ಮುನಿಯಪ್ಪ ಆಗಿರ್ಬೋದು, ಎಚ್.ಸಿ. ಮಹದೇವಪ್ಪ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಇವರೆಲ್ಲ ಯಾರು? ಸಿಎಂ ಸಿಎಂ ಆಪ್ತರು. ಅವರೇ ಕುರ್ಚಿಯಲ್ಲಿ ಇರ್ತಾರೆ 5 ವರ್ಷ ಅಂತ ಹೇಳ್ಕೊಂಡು ಬಂದಂಥವ್ರು ಇವರೆಲ್ಲ. ಸೊ ಈಗೆಲ್ಲ ನಡೀತಾ ಇದೆ ಅಂತ ಅಂದ್ರೆ, ಈಗ ನೋಡಿ ಮುನಿಯಪ್ಪ ಸಹಿತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಭೇಟಿ ಮಾಡಿದ್ರು. ಇದೀಗ ಕೆಸಿ ವೇಣುಗೋಪಾಲ್ ಅವರ ಭೇಟಿ. ಬಟ್ ಇಲ್ಲಿ ಮತ್ತೊಂದು ವಿಚಾರ, ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ಅವ್ರನ್ನ ಅಂತ ಇಲ್ಲಿ ಕಂಪೇರ್ ಮಾಡ್ಕೊಂಡು ನೋಡೋದಾದ್ರೆ, ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಅವ್ರ ಬಣ, ಕೆಸಿ ವೇಣುಗೋಪಾಲ್ ಸಿದ್ದರಾಮಯ್ಯ ಅವರ ಬಣ ಅನ್ನುವಂಥದ್ದು ರಾಜಕೀಯವಾಗಿ ಗೊತ್ತಿರುವಂಥದ್ದು. ಇತ್ತೀಚೆಗಷ್ಟೇ ಆಪ್ತರ ಜೊತೆ ಮೀಟಿಂಗ್ ಮಾಡಿದ ಸಿದ್ದರಾಮಯ್ಯ. ಸಿದ್ದು ಮೀಟಿಂಗ್ನಲ್ಲಿ ನಾಯಕತ್ವದ ಬಗ್ಗೆ ಬಿಗ್ ಚರ್ಚೆ ಆಗಿತ್ತು. ಕುರ್ಚಿಗೆ ಕಂಟಕ ಬಂದ್ರೆ ಏನ್ ಮಾಡ್ಬೇಕೆಂದು ನಿರ್ಧಾರವಾಗಿತ್ತು. ದಲಿತ ಸಿಎಂ ಅಸ್ತ್ರ ಪ್ರಯೋಗಿಸಲು ಮುಂದಾಗಿದ್ದ ಸಿದ್ದರಾಮಯ್ಯ ಅದರಂತೆ ಪರಮೇಶ್ವರ್ ಹೆಸರನ್ನ ಪ್ರಸ್ತಾಪಿಸಲು ಪ್ಲಾನ್ ಮಾಡಿದ್ರು. ಸದ್ಯ ಡಿಕೆಗೆ ಪರ ಇರುವಂತೆ ಇದೆ ಕಾಂಗ್ರೆಸ್ ಪಕ್ಷದ ವಾತಾವರಣ. ಡಿಕೆ ತಡೆಯಲು ಪ್ಲಾನ್ ಪ್ರಕಾರವೇ ಆಪ್ತರ ಮುಂದೆ ಬಿಟ್ಟಿರೋ ಸಿಎಂ ಆಪ್ತರ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನಿಸ್ತಾ ಇರುವಂತಹ ಸಿದ್ದು ಇತ್ತೀಚೆಗಷ್ಟೇ ಆಪ್ತರ ಜೊತೆ ಮೀಟಿಂಗ್ ಮಾಡಿದ್ರು ಸಿದ್ದರಾಮಯ್ಯ. ಕುರ್ಚಿಗೆ ಕಂಟಕ ಬಂದ್ರೆ ಏನ್ ಮಾಡಬೇಕು? ದಲಿತ ಸಿಎಂ ಅಸ್ತ್ರ ಪ್ರಯೋಗಿಸಲು ಮುಂದಾಗಿದ್ದ ಸಿದ್ದರಾಮಯ್ಯ ಅದರಂತೆ ಪರಮೇಶ್ವರ್ ಹೆಸರನ್ನ ಪ್ರಸ್ತಾಪಿಸಲು ಪ್ಲಾನ್ ಮಾಡಿದ್ರು. ಸದ್ಯ ಡಿಕೆಗೆ ಪರ ಇರುವಂತೆ ಇದೆ ಕಾಂಗ್ರೆಸ್ ಪಕ್ಷದ ವಾತಾವರಣ. ಡಿಕೆ ತಡೆಯಲು ಪ್ಲಾನ್ ಪ್ರಕಾರವೇ ಆಪ್ತರ ಮುಂದೆ ಬಿಟ್ಟಿರೋ ಸಿಎಂ ಆಪ್ತರ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನಿಸ್ತಿರುವಂತ ಸಿದ್ದು. ನೋಡಿ, ದಲಿತ ಕಾರ್ಡನ್ನ ಅಂದ್ರೆ ಈ ಬಾರಿ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಗೊತ್ತಿದೆ ಅನ್ಸುತ್ತೆ ನನಗೆ ಒಂದು ಪ್ರಕಾರ. ಅಂದ್ರೆ ಪಂಚರಾಜ್ಯಗಳ ಎಲೆಕ್ಷನ್ ಅನ್ನ ಮುಂದಿಟ್ಕೊಂಡು ಹೇಳ್ಕೊಂಡು ಬಂದ್ರು. ಈಗ GBA ಎಲೆಕ್ಷನ್ದು ಇವ್ರ ಮೈಂಡಲ್ಲಿತ್ತು. ಬಟ್ GBA ಎಲೆಕ್ಷನ್ನು ಕೂಡ ಮುಂದೆ ಸೆಪ್ಟೆಂಬರ್ಗೆ ಮುಂದೂಡಬೇಕು ಅನ್ನುವಂಥದ್ದು ಇದೀಗ ಈ ಬಗ್ಗೆ ಅರ್ಜಿಯನ್ನು ಕೊಟ್ಟಿರುವಂಥದ್ದು ಇದೆ. ಬಟ್ ಬೈ ಎಲೆಕ್ಷನನ್ನು ಮುಂದಿಟ್ಕೊಂಡು ಸಹಿತ ಬೈ ಎಲೆಕ್ಷನ್ ಆಗಲಿ ನಂತರ ನೋಡೋಣ ಅನ್ನುವಂಥದ್ದು. ಅಂದರೆ ಇಷ್ಟು ದಿನ ತಳ್ಕೊಂಡು ಬಂದಿದ್ದಾರೆ ಈ ವಿಚಾರವನ್ನು. ಇನ್ನು ಮುಂದೆನೂ ಸಹಿತ ಅದಾಗಲ್ಲ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಕಡೆ ನಾನು ಈ ಕುರ್ಚಿಯಿಂದ ಇಳಿಯೋದು ಕನ್ಫರ್ಮು, ಬಟ್ ಇಲ್ಲಿ ಡಿ ಕೆ ಶಿವಕುಮಾರ್ಗೆ ಕೊಡೋದನ್ನ ಬಿಡಬೇಕು ಅಂತ ಅಂದರೆ ಯಾರನ್ನ ಅಲ್ಲಿ ಕಾರ್ಡಾಗಿ ಬಳಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪರಮೇಶ್ವರ್ ಅವರನ್ನ ಮುನ್ನೆಲೆಗೆ ತಂದಿದ್ರು. ಬಟ್ ಇಲ್ಲಿ ಎಲ್ಲವೂ ಕೂಡ ಉಲ್ಟಾ ಆಗುವಂಥ ಚಾನ್ಸಸ್ ಇದೆ.